ಮಂಗಳೂರಿನ ಡಾಕ್ಟರ್ ಎಂವಿ ಶೆಟ್ಟಿ ಫಿಸಿಯೋಥೆರಪಿ ಕಾಲೇಜಿನ ವತಿಯಿಂದ 28ನೇ ಡಾಕ್ಟರ್ ಎಂವಿ ಶೆಟ್ಟಿ ಮೆಮೋರಿಯಲ್ ಕ್ರಿಕೆಟ್ ಪಂದ್ಯಾಟ, ಡಾಕ್ಟರ್ ಎಂಆರ್ ಶೆಟ್ಟಿ ಮೆಮೋರಿಯಲ್ ಕಪ್ ಅಂತರ್ ಫಿಸಿಯೋಥೆರಪಿ ಕಾಲೇಜುಗಳ ಹುಡುಗ-ಹುಡುಗಿಯರ ಕ್ರಿಕೆಟ್ ಪಂದ್ಯಾಟದ ಉದ್ಘಾಟನಾ ಕಾರ್ಯಕ್ರಮವು ಪಣಂಬೂರಿನ ಎನ್ಎಂಪಿಟಿ ಮೈದಾನದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ಆರ್ ತಿಮ್ಮಯ್ಯ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಟೂರ್ನಮೆಂಟ್ಗೆ ಚಾಲನೆಯನ್ನು ನೀಡಿದರು. ಬಳಿಕ ಮಾತನಾಡಿದ ಅವರು, ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಬಹುಮುಖ್ಯವಾಗಿದ್ದು, ಸೋಲು ಗೆಲುವನ್ನು ಒಂದೇ ರೀತಿಯಾಗಿ ಸ್ವೀಕರಿಸಿ ಈ ಅವಕಾಶವನ್ನು ಸದುಪಯೋಗಪಡಿಸಿ ಕ್ರೀಡೆಯಲ್ಲಿ ಭಾಗವಹಿಸಿ ದೈಹಿಕವಾಗಿ ಬಲಾಢ್ಯರಾಗಿ ಎಂದು ಕ್ರೀಡಾಳುಗಳಿಗೆ ಶುಭ ಹಾರೈಸಿದರು. ಪಠ್ಯೇತರ ಚಟುವಟಿಕೆಗಳು ಬಹಳ ಮುಖ್ಯ. ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಬೆಳವಣಿಗೆ ಆಗಬೇಕಾದ್ರೆ ಪಾಠ ಏನು ಓದ್ತೀರಾ, ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ಆಟೋಟಗಳು ಬಹಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ನಿಮ್ಮ ಓದಿನ ಕಡೆಯ ಒಂದು 2 ದಿನದ ಗಮನವನ್ನು ಆಟದ ಕಡೆ ಗಮನ ಕೊಡಿ, ದೈಹಿಕವಾಗಿ ಸದೃಢರಾಗಿ ಅಂತ ಹೇಳ್ತಾ ಇದನ್ನು ಸದುಪಯೋಗಪಡಿಸ್ಕೊಳ್ಳಿ. ಯಾರಾದರೂ ಗೆಲ್ಲಿದ್ರೆ ಒಂದೇ ಟೀಮ್ ಗೆಲ್ಲೋದು, ಹಾಗಾಗಿ ಯಾರು ಗೆದ್ದರೂ ಅವರಿಗೆ ನಿಮ್ಮ ಸಪೋರ್ಟ್ ಇರಲಿ, ಅವರಿಗೆ ಹುರಿದುಂಬಿಸಿ ಅಂತ ಹೇಳ್ತಾ ಈ ದಿವಸ ನನ್ನನ್ನು ಇಲ್ಲಿ ಕರೆದು ಈ ಅದ್ಭುತವಾದ ಕ್ರೀಡಾಕೂಟವನ್ನು ಆಯೋಜಿಸಿ ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆದು ಭಾಗವಹಿಸೋದಕ್ಕೆ ಅನುವು ಮಾಡಿಕೊಟ್ಟ ಪ್ರತಿಯೊಬ್ಬರಿಗೂ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತಾ ಬಹಳ ಖುಷಿಯಿಂದ ಹೆಮ್ಮೆಯಿಂದ ಈ ಕಾರ್ಯಕ್ರಮ ಉದ್ಘಾಟಿಸಿದ್ದೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸಂಸ್ಥೆಯ ಟ್ರಸ್ಟಿ ಡಾಕ್ಟರ್ ರಂಜಿತ್ ಶೆಟ್ಟಿ ಅವರು ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, 28 ವರ್ಷದ ಹಿಂದೆ ಆರಂಭಿಸಿದಂತಹ ಈ ಕ್ರಿಕೆಟ್ ಪಂದ್ಯಾಟವು ವರ್ಷದಿಂದ ವರ್ಷಕ್ಕೆ ಯಶಸ್ಸನ್ನು ಕಾಣುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ತಂಡವು ಭಾಗವಹಿಸುತ್ತಿರುವುದೇ ವಿಶೇಷವಾಗಿದೆ ಎಂದು ಹೇಳಿ ತಂಡಗಳಿಗೆ ಶುಭ ಹಾರೈಸಿದರು. In Karnataka, I started here in Mangalore under Dr. M.R. Shetty, who started the first physiotherapy college at a time where everybody said there's no future for physiotherapy, do not start the course. But he was such a stubborn man, he knew the importance of physiotherapy and he started the course. And what I see in front of me is a sea of physiotherapists. So that is the future. Paramedical field in India is just at the tip of the iceberg. The future is going to be very, very bright because the opportunities are immense. As far as the cricket is concerned, this was started 28 years back, and only on one COVID year there was a gap. Otherwise, due to the efforts of our great team led by Dr. Iftikhar Ali, Dr. Vaishali, etc., they have done a wonderful job, and every year we get more teams, and I'm glad to see that even more girls teams this year. So we're very happy about that, and I'm sure you all will have a good day, and I hope you all intermingle and get to know people from other colleges because it's very important. ಸಂಸ್ಥೆಯ ಟ್ರಸ್ಟಿ ಡಾಕ್ಟರ್ ರಂಜಿತ್ ಶೆಟ್ಟಿ ಅವರು ಡಿಎಚ್ಒ ಡಾಕ್ಟರ್ ಎಚ್ಆರ್ ತಿಮ್ಮಯ್ಯ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ಇದೇ ವೇಳೆ ವಿದ್ಯಾರ್ಥಿಗಳು ವಿಭಿನ್ನ ನೃತ್ಯದ ಮೂಲಕ ಆಕರ್ಷಿಸಿದರು. ಅತಿಥಿಗಳು ಡಾಕ್ಟರ್ ಎಂಆರ್ ಶೆಟ್ಟಿ ಮೆಮೋರಿಯಲ್ ಕಪ್ನ ಟ್ರೋಫಿಗಳನ್ನು ಅನಾವರಣಗೊಳಿಸಿ ಆಟಗಾರರಿಗೆ ಶುಭ ಹಾರೈಸಿದರು. ಈ ಸಂದರ್ಭ ಸಂಸ್ಥೆಯ ಸಂಘಟನಾ ಅಧ್ಯಕ್ಷರಾದ ಪ್ರೊಫೆಸರ್ ಯುಟಿ ಇಫ್ತಿಕಾರ್ ಅಲಿ, ಸಂಘಟನಾ ಕಾರ್ಯದರ್ಶಿ ಪ್ರೊಫೆಸರ್ ವೈಶಾಲಿ, ಕಾರ್ಯಕ್ರಮದ ಸಂಯೋಜಕ ಜಯಪ್ರಸಾದ್ ಎಂ ಮತ್ತಿತರರು ಉಪಸ್ಥಿತರಿದ್ದರು. ಸಂಸ್ಥೆಯ ಸಂಚಾಲಕ ಪ್ರೊಫೆಸರ್ ಎಲ್ ಗ್ಲಾಡ್ಸನ್ ಜೋಸ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಅತಿಥಿಗಳನ್ನು ಸ್ವಾಗತಿಸಿದರು. We are making the events in a higher level due to the person Dr. UT Iftikhar Ali. He is the student of this college, then he was the staff, then NSS program officer, and presently syndicate member of Rajiv Gandhi University.
started this cricket tournament during his study period itself. The same thing we are continuing. For the past 28 years, we are conducting this tournament. ಶರತ್ ಸಾಲ್ಯನ್ V4 ನ್ಯೂಸ್ ಮಂಗಳೂರು.